ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ಆರಾಮಾಗಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ನ ಸ್ಕ್ರಾಲ್ ಮಾಡ್ತಾ ಇರ್ತೀರಾ. ಅವಾಗ ನಿಮ್ ವಾಟ್ಸ್ಆಪ್ಗೆ ಯಾವ್ದೋ ಒಂದು ಅನ್ನೋನ್ ನಂಬರ್ ಇಂದ ಒಂದು ಇಮೇಜ್ ಬರುತ್ತೆ. ನೀವು ಅದನ್ನ ಡೌನ್ಲೋಡ್ ಮಾಡ್ತೀರಾ, ಇಲ್ಲಾಂದ್ರೆ ವಾಟ್ಸ್ಆಪ್ ಅಲ್ಲಿ ಆಟೋ ಡೌನ್ಲೋಡ್ ಆಪ್ಷನ್ ಆನ್ ಇರೋ ಕಾರಣ ಅದೇ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿ ನೆಕ್ಸ್ಟ್ ಮೂಮೆಂಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುವಂತ ಎಲ್ಲಾ ದುಡ್ಡು ಡಿಡಕ್ಟ್ ಆಗ್ಬಿಡುತ್ತೆ. ಏನ್ ಈ ತರ ಹೇಳ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆಕ್ಚುಲಿ ಇದು ವಾಟ್ಸ್ಆಪ್ ನ ಹೊಸ ಸ್ಕ್ಯಾಮ್. ಹ್ಯಾಕರ್ಸ್ ಗಳು ಸ್ಟಿಯೋನೋಗ್ರಫಿನ ಯೂಸ್ ಮಾಡ್ಕೊಂಡು ಕೆಲವೊಂದು ಇಮೇಜ್ ಗಳನ್ನ ಅನ್ನೋನ್ ನಂಬರ್ ಇಂದ ನಿಮಗೆ ಕಳಿಸ್ತಾರೆ. ನೀವೇನಾದ್ರೂ ಅದನ್ನ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿರುವಂತ ಕೋಡ್ಸ್ ಗಳು ನಿಮ್ಮ ಫೋನ್ ಅಲ್ಲಿ ಇರುವಂತ ಕಂಪ್ಲೀಟ್ ಆಕ್ಸೆಸ್ ನ ತಗೊಳುತ್ತೆ. ನಿಮ್ ಫೋನ್ ಅಲ್ಲಿ ಇರುವಂತ ಕ್ಯಾಮ್ರಾ ಆಕ್ಸೆಸ್, UPI, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಪಾಸ್ವರ್ಡ್ ಎಲ್ಲ ಆಕ್ಸೆಸ್ ಕೂಡ ತಗೊಳುತ್ತೆ. ಸೊ ಇದರಿಂದ ಬ್ಯಾಂಕ್ ಅಲ್ಲಿ ಇರುವಂತ ನಿಮ್ಮ ದುಡ್ಡು ಮತ್ತೆ ನಿಮ್ಮ ಡೇಟಾ ಎಲ್ಲ ಕೂಡ ಕಳ್ತನ ಆಗ್ಬಹುದು. ತುಂಬಾ ಜನ ವಾಟ್ಸ್ಆಪ್ ನ ಯೂಸ್ ಮಾಡೋರು ವಾಟ್ಸ್ಆಪ್ ಅಲ್ಲಿ ಆಟೋ ಡೌನ್ಲೋಡ್ ಆಪ್ಷನ್ ಆನ್ ಮಾಡಿ ಇಟ್ಟಿರ್ತಾರೆ. ಸೊ ಇದರಿಂದ ಹ್ಯಾಕರ್ಸ್ ನಿಮ್ಗೆ ಇಮೇಜ್ ನ ಕಳಿಸಿದ್ರೆ ಆಟೋಮೆಟಿಕ್ಲಿ ಡೌನ್ಲೋಡ್ ಆಗುತ್ತೆ ಮತ್ತೆ ಅವ್ರ ಫೋನ್ ಕೂಡ ಹ್ಯಾಕ್ ಆಗುತ್ತೆ. ಸೊ ನೀವು ಹ್ಯಾಕರ್ಸ್ ಗಳಿಂದ ಬಚಾವ್ ಆಗಬೇಕು, ಈ ಸ್ಕ್ಯಾಮ್ ಇಂದ ದೂರ ಇರಬೇಕು ಅಂದ್ರೆ ಈಗಲೇ ಹೋಗ್ಬಿಟ್ಟು ನಿಮ್ಮ ವಾಟ್ಸ್ಆಪ್ ಸೆಟ್ಟಿಂಗ್ಸ್ ನ ಚೇಂಜ್ ಮಾಡಿ. ಸೊ ನೀವೆಲ್ಲರೂ ಈಗಲೇ ಹೋಗ್ಬಿಟ್ಟು ವಾಟ್ಸ್ಆಪ್ ಅಲ್ಲಿ ಆಟೋ ಡೌನ್ಲೋಡ್ ಆಪ್ಷನ್ ಆಫ್ ಮಾಡಿ, ಮತ್ತೆ ಯಾವ್ದಾದ್ರು ಅನ್ನೋನ್ ನಂಬರ್ ಇಂದ ಇಮೇಜಸ್ ಗಳು ಅಥವಾ ವಿಡಿಯೋಸ್ ಗಳು ಬಂದ್ರೆ ಅದನ್ನ ಡೌನ್ಲೋಡ್ ಮಾಡಕ್ಕೆ ಹೋಗ್ಬೇಡಿ. ಸೊ ಈ ರೀಲ್ ನ ವಾಟ್ಸ್ಆಪ್ ಯಾರೆಲ್ಲ ಯೂಸ್ ಮಾಡ್ತಾ ಇದಾರೆ ಅವ್ರ ಎಲ್ಲರ ಹತ್ರ ಕೂಡ ಶೇರ್ ಮಾಡಿ ಅಂಡ್ ಹ್ಯಾಕರ್ಸ್ ಗಳಿಂದ ಹುಷಾರಾಗಿರಿ.